ಪಪ್ಪಿ ಸಿನಿಮಾದಲ್ಲಿ ಒಂದು ಸಾಂಗ್ ಇಟ್ಟಾಯ್ತು. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಒಂಥರ ವೆರೈಟಿ ರೀ. ಅಲ್ಲಿ ಉತ್ತರ ಕರ್ನಾಟಕದ ಸಾಹಿತ್ಯಗಳೇ ಒಂಥರ ವೆರೈಟಿ. ಬಿಗ್ ಬಾಸ್ ವೇದಿಕೆಗೆ ನಮ್ಮ ಮಾಳು ನಿಪ್ನಾಳವರು ಹೋಗಿದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ನಿಮ್ದು ಅವ್ರದ್ದು ಒಡನಾಟ ಚೆನ್ನಾಗಿದೆ, ಬಹಳ ಒಳ್ಳೆ ವ್ಯಕ್ತಿತ್ವರವರು. ಓಕೆ. ಹೌದು, ಇತ್ತೀಚೆಗೆ ಅದು ಒಂದಿಷ್ಟು ರೂಮರ್ ಇದೆ, ಏನೋ ಗಿಲ್ಲಿ ವಿಚಾರವಾಗಿ ಮತ್ತೆ ಮಾಳು ನಿಪ್ನಾಳ ವಿಚಾರವಾಗಿ. ಬಟ್ ಅವರು ಮಾಳೋನ ಹೇಳೋದಾದ್ರೆ ಏನತಿ, ಅವರು ನಾನು ಒಳ್ಳೆ ಗೆಳೆಯ ಹಂಗ ಹಿಂಗತ್ತೆ. ಅವರು ಗೆಳೆಯ ಅಂದ್ಮ್ಯಾಗ ಅವರು ಕಾಮಿಡಿಯಾಗಿ ಏನೋ ಅವರು ಮಾತಾಡ್ತಿರ್ತಾರ. ಅವ್ರದವ್ರ ಏನೋ ಪರ್ಸನಲ್ ಜಗಳ, ಯಾರಿಗಾದ್ರು ಗೆಳೆಯ ಅಂದ್ಮೇಲೆ ಜಗಳ ಆಡೋದು ಹಂಗೆ ಇರೋದತ್ರ. ಅದು ಕಷ್ಟದಲ್ಲೇ ಬಂದಿರ್ತಕ್ಕಂಥವ್ರು ನೀವೆಲ್ಲ. ಹೌದು, ಬಹಳ ನೊಂದು ಬೆಂದು ಇದ್ರ ಮಧ್ಯೆ ನೀವು ಹಂಗೆ ಕಲಾವಿದ್ರ ಅದ ಬಡವರಿಗೆ ಇರೋದ್ರ. ಯಾಕಂದ್ರ ಕಷ್ಟಪಡೋದು ಈ ಫೀಲ್ಡ್ದಾಗ ಯಾವ್ದು ಸಿಗಲ್ಲ. ಇದನ್ನೆಲ್ಲ ಯಾಕೆ ಮಾಡಿ ಇದು ಬೇಕಿತ್ತ, ನಾವು ಎಲ್ರಿ ಹೋಗಿ ನಾವು ಸಾಯ್ಬೇಕಂತ ಒಂದು ಸಿಚುವೇಶನ್ ಬರತ್ರಿ. ತಲೆಯಾಗ ಹಂಗೆ ಬಂದು ಬಿಡತ್ರಿ ಎಲ್ಲ ಮಾಡಿದಾಗ. ಈಗ ನೀವು ಆಡಿರ್ತಕ್ಕಂಥ ಹಾಡುಗಳು ತುಂಬಾ ಚೆನ್ನಾಗಿದಾವೆ. ನಿಮಗೆ ಇಷ್ಟ ಆಗಿರ್ತಕ್ಕಂಥ ಸಾಂಗ್ ಯಾವುದು ಇದರಲ್ಲಿ? ಬಿಜಾಪುರ ಬಸ್ ಸ್ಟ್ಯಾಂಡ್ ಕಾವೇರಿ ಸಾಂಗ್ ಅಂತ ಮಾಡಿದಾರಿ. ಆ ಸಾಂಗ್ ನನಗೆ ಭಾರಿ ಇಷ್ಟ ರೀ. ಈ ಅಕ್ಕನ ಮಗಳ ಹೊಳ್ಳಿ ಮಳ್ಳಿ ನೋಡ್ಬೇಡ ನನಗ, ನೀ ಬಸ್ ಹತ್ತಿ ಸಾಲಿಗೆ ದಿನ ಹೋಗುವಾಗ, ಜೋಡ ಹೆನಲ ಹಾಕೊಂಡ ಎದಿಗೆ ಬುಕ್ಕ ಹಿಡ್ಕೊಂಡ, ತಲ್ಯಾಗ ಹೂವ ಮುಡ್ಕೊಂಡ ಬಂದಿ ನನ್ನ ಕಂಡ. ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಬಾಳು ಬೆಳಗುಂದಿ ಅವರು ನಿಮ್ಮ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥ ಸಾಂಗ್ಗಳಲ್ಲಿ ಒಂದು 4 ಲೈನ್ ಯಾವ್ದಾದ್ರು ಒಂದು ಸಾಂಗ್ ಆಡ್ರಲ್ಲ. ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ, ಚಾಚುನ್ ಮುರಿ ತಿನ್ನಕ ಕರೆದರು ಆಚನ್ಯ, ಏ ಚಾಚುನ್ ಮುರಿ ತಿನ್ನಕ ಕರೆದರು ಆಚನ್ಯ, ನೀ ಬಂದಿ ಅಂತ ಓಡಿ ಬನ್ಯ ಲಾವಣ್ಯ ಲಾವಣ್ಯ. ರವಿ ಸರ್, ಇನ್ನೊಂದು ಪಪ್ಪಿ ಸಿನಿಮಾದಲ್ಲಿ ಒಂದು ಸಾಂಗ್ ಇಟ್ಟಾಯ್ತು. ಹಾಂ ರೀ, ಅದು ಯಾವುದು ಸಾಂಗು ಭಾಳ ಅದ್ಭುತವಾಗಿದೆ. ಅದು ಯಾರು ಬರೆದ್ರು? ನೀವೇ ಮ್ಯೂಸಿಕ್ ನಿರ್ದೇಶನ ಮಾಡಿದ್ದಲ್ಲ? ಹಾಂ, ಅದು ಮ್ಯೂಸಿಕ್ ಎಲ್ಲ ಮಾಡಿದ್ದೀರಿ. ಅದು ನಿಂಗಪ್ಪ ಧೋನಿ ಅಂತೇಳಿ ಅವರು ಗದಗದವ್ರು. ಅಲ್ಲಿ ಅಜ್ಜಾರ್ ಸ್ಥಳದವ್ರು. ಅವ್ರು ಮೊದಲು ಹಳೆ ಅವರು ಬರೆದು ಹಾಡಿದಿರ ಹಾಡು ಕಾಲ್ ಕಟ್ಟೈತಿ ಅಂತ. ನೀವು ಡೋಳಿನ ಪದ ಅದು. ಡೋಳಿನ ಪದ ಅದು ಮಲ್ಲಿ ಅನ್ನೋರು. ನಾವು ಇಲ್ಲೇ ಬೆಂಗಳೂರಾಗಿದ್ದೆ ಆ ಟೈಮ್ದಾಗ. ಅವ್ರು ಹೇಳ್ಕೊಂತ ಇದ್ರು ನನಗೆ. ನಾ ಇನ್ನ ಇಲ್ಲೇ ಇದ್ದಾಗಲೇ ನಾವು ಸಿನಿಮಾ ಮಾಡ್ಬೇಕು, ಅದು ಸಾಂಗ್ ಮಾಡ್ಬೇಕು ಹಂಗೆ ಹಿಂಗೆ ಹೇಳ್ಕೊತಾ ಇದ್ರು ಅವ್ರು. ಬಹಳ ಚಂದ ವರ್ಡ್ಗಳು ಅವೆಲ್ಲ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಬಹಳ ಅದ್ಭುತವಾದ, ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು. ಇಲ್ಲ, ಒಳ್ಳೆ ಸಾಹಿತ್ಯಗಾರ. ಪ್ರತಿಯೊಬ್ಬನು ಮನುಷ್ಯ ಕಾಲ ಕೆಟ್ಟೈತಂತ ಕಾಲದ ಮ್ಯಾಗ ದೂರುವಾಗ ಆ ಒಂದು ಸಾಹಿತ್ಯ ಕಾಲ ಕೆಟ್ಟಿಲ್ಲೋ ಮರಾಯ ನಿನ್ನ ತಲೆ ಕೆಟ್ಟೈತೆ ಅಂತ ಹೇಳ್ತದ ಆ ಸಾಹಿತ್ಯ. ಹೌದೌದು, ಬಹಳ ಅದ್ಭುತ. ಇಲ್ಲ ನೋಡ್ರಿ ಎಷ್ಟು ಚಂದಾಗ ಬರ್ದಾರ ಅವ್ರು. ಟ್ರೆಂಡ್ ಅದು ಜನಕ್ಕೆ ಅದ ತಕ್ಕಂಗ ಬರ್ದಾರ ಅವ್ರು. ಇಲ್ಲ, ಅವರು ಕೆಲವೊಂದು ಇದ್ರ ರಾಯಣ್ಣದು ಕೆಲವೊಂದು ಹಾಡುಗಳು ಬರ್ದಾರ ಅವ್ರು. ಭಾಳ ಚಂದ ಅದಾರ, ಅದ್ಭುತವಾದ ಹಾಡು. ಓಕೆ. ಇವರು ಹನುಮಂತ್ ಭಟ್ರದ ಹಾಡ್ತಿರ್ತಾರಲ್ರಿ, ಭಟ್ರವ್ರು ಅವ್ರದ್ದು ಎಲ್ಲ. ಅವ್ರ ಲಿಂಗಪ್ಪ ಧ್ವನಿಯವರು ಸಾಂಗ್ಸ್ಗಳು ಕೆಲವೊಂದು ಹಾಡುಗಳು ಹೈಲೈಟ್ ಆಗ್ಯಾರ. ಮೋಸ ಮಾಡಿ ಹಿಡ್ದಾರಪ್ಪ ನಮ್ಮ ಹುಲಿನ, ಇವೆಲ್ಲ ಕೆಲವೊಂದು ಹಾಡುಗಳು. ಒಂಥರ ವೆರೈಟಿ ರೀ. ಅಲ್ಲಿ ಉತ್ತರ ಕರ್ನಾಟಕದ ಸಾಹಿತ್ಯಗಳೇ ಒಂಥರ ವೆರೈಟಿ. ಹೌದು, ಒಂಥರ ಏನೋ ಡಿಫ್ರೆಂಟ್ ಆಗಿರ್ತಾವ, ಅರ್ಥಪೂರ್ಣ. ಎಲ್ಲಾರು ಒಬ್ಬೊಬ್ರು ಅಂತೇಳಿ ಒಂದೊಂಥರ ವೆರೈಟಿ. ಹೌದೌದು, ಆ ಸಾಲುಗಳೇ ಒಂಥರ ಏನೋ ಒಂದು ಜಗತ್ ತೋರಿಸ್ಬಿಡುತ್ತ ಸಾಲುಗಳು, ಆ ಸಾಹಿತ್ಯದ ಸಾಲುಗಳು. ಹೌದೌದು. ಓಕೆ, ನಿಮಗೆ ಈ ತತ್ವ ಪದಗಳು, ಈ ಶಿಶುನಾಳ ಶರೀಪುರ ಅಂತ ಪದಗಳು ಯಾವಾದ್ರು ನೀವು ಪ್ರಯೋಗ ಮಾಡಿದ್ರ? ಯಾವ ಮಾಡಿಲ್ರಿ, ಆದ್ರೂ ಒಂದ್ ಸಾಂಗ್ ಇಷ್ಟ ನಂಗೆ ಭಾರಿ ಅದ್ರ. ಯಾವ್ದ್ರಿ? ಹನುಮಂತ ಅವ್ರು ಆಡಿದ್ರಲ್ರಿ, ಹನುಮಂತ್ ಲಮಾನಿ ಸರಿಗಮ ಪದವ್ರು. ಕೇಳ ಜಾನ ಶಿವ ಧ್ಯಾನ ಮಾಡಣ್ಣ, ಅದು ಹಾಡು ಭಾರಿ ಇಷ್ಟ. ಕೇಳ ಜಾನ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಒಳ್ಳೆ ಸಾಹಿತ್ಯ ಅವೆಲ್ಲ. ಬಹಳಷ್ಟು ಜನಕ್ಕೆ ಅವಕಾಶಗಳು ಕೂಡ ಸಿಕ್ಕಿದೆ ಉತ್ತರ ಕರ್ನಾಟಕ ಪ್ರತಿಭಾವಂತರಿಗೆ. ಪ್ರತಿಭೆ ಇದ್ದವ್ರಿಗೆ ಎಲ್ಲಾನು ಕೈ ಮಾಡಿ ಕರೀತ ಒಂದು ವೇದಿಕೆಗಳು. ಹೌದೌದೌದು.
ಅದು ಆಲ್ಮೋಸ್ಟ್ ಅದನ್ನು ಸದುಪಯೋಗ ಕೂಡ ಕೆಲವೊಬ್ರಿಗೆ ಆಗಿದೆ, ಕೆಲವೊಬ್ರಿಗೆ ಆಗಿಲ್ಲ, ಇನ್ನೂ ಕೆಲವೊಬ್ರಿಗೆ ಆ ವೇದಿಕೆಗೆ ಹೋಗೋಕ್ಕಾಗಿಲ್ಲ ಹೌದು. ಈ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ನಮಗೆ ಏನೋ ಮಾಡ್ಬೇಕಂತ ಅನ್ಕೊಂತೀವಿ, ಅದು ಏನೋ ಮಾಡ್ಬೇಕಂತ ಹೋದಾಗ ಆ ದಾರಿಗಳು, ಸರಿಯಾದ ಮಾರ್ಗಗಳು ಸಿಗಲ್ಲ, ಬೇಡ ಅದು ಮಾರ್ಗಗಳು ತೋರಿಸೋ ವ್ಯಕ್ತಿ ಕೂಡ ಸಿಗಲ್ಲ. ಈ ಸಂದರ್ಭದೊಳಗೆ ಬಹಳ ಒಂದು ಇಕ್ಕಟ್ಟಾಗ್ಬಿಡುತ್ತೆ ಪ್ರತಿಭಾವಂತರಿಗೆ. ಏನಿಲ್ರಿ, ಈಗ ಕೆಲಸ ಮಾಡ್ಕೊಂತ ಹೋಗ್ಬೇಕ್ರಿ ಎಲ್ಲ. ನಾವ್ ಏನಾರ ಒಂದು ಮಾಡ್ಕೋತ ಹೋದ್ರೆ ಅದೆಲ್ಲ ದೇವ್ರ ಏನಾರ ಮಾಡಿ ಒಂದು ಕೋರ್ಸ್ ಕೊಡ್ತಿರ್ತಾರ. ಹೌದೌದು. ಕೆಲಸಗಳು ಮಾಡ್ತಿರ್ಬೇಕ್ರಿ, ಮಾಡ್ತಿದ್ದ ಮಧ್ಯ ಸ್ವಲ್ಪ ಜನ ನೋಡ್ತಿದಾರ, ಹಂಗ ಒಬ್ಬರಿಂದ ಒಬ್ರೊಬ್ರು ಹೋಗ್ತಿದ್ರ. ಆಲ್ಮೋಸ್ಟ್ ಈಗ ಎಲ್ಲದಕ್ಕೂ ಆಯ್ಕೆ ಮಾಡ್ಕೊಂತಾರೆ. ರವಿ ಸರ್ ಈಗ ಸಂಗೀತ ವಿಚಾರ ಬಂತಂದ್ರೆ ಸರಿಗಮಪ ಜಿ ಕನ್ನಡದಲ್ಲಿ, ಇನ್ನು ಬೇರೆ ಬೇರೆ ಕಲಾವಿದರು ಈಗ ನಮ್ಮ ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ಮಾಳು ನಿಪ್ನಾಳ್ ಅವರು ಹೋಗಿದ್ರು, ಮತ್ತೆ ಹನುಮಂತ್ ಅವರು ಹೋಗಿದ್ರು. ಈ ಎಲ್ಲ ನೋಡಿದಾಗ ಎಲ್ಲಾ ರೀತಿಯ ಪ್ರತಿಭಾವಂತರಿಗೂ ಒಂದು ಗುರುತಕ್ಕಂಥ ವೇದಿಕೆಗಳು ಇದಾವೆ ಈಗ. ಹೌದೌದು. ಆ ವೇದಿಕೆಗಳು ಸದುಪಯೋಗ ಮಾಡ್ಕೋಬೇಕು. ಮತ್ತೆ ಅದು ಒಂದು ವೇದಿಕೆಯಲ್ಲಿ ಬರ್ಬೇಕಾದ್ರೆ ಒಂದು ಎನರ್ಜಿ ಇಟ್ಕೊಂಡು ಬರ್ಬೇಕಾಗತ್ತೆ. ಹೌದೌದು. ಈಗ ಇತ್ತೀಚೆಗೆ ಬಿಗ್ ಬಾಸ್ ವೇದಿಕೆಗೆ ನಮ್ಮ ಮಾಳು ನಿಪ್ನಾಳ್ ಅವರು ಹೋಗಿದ್ರು. ಅವ್ರದೇ ಆದಂತ ಒಂದು ಪ್ರತಿಭೆಯಿಂದ ಗುರುತಿಸ್ಕೊಂಡ್ರು, ಇಡೀ ಕರ್ನಾಟಕಕ್ಕೆ ಒಂದು ಮನೆ ಮಾತಾಗ್ಬಿಟ್ಟಿದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ, ನಿಮ್ದು ಅವ್ರದ್ದು ಒಡನಾಟ ಚೆನ್ನಾಗಿದೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಈ ಬಿಗ್ ಬಾಸ್ ಒಳಗಡೆ ಹೆಂಗೆ ಅವರು ನಿಮ್ ಜೊತೆ ಏನೇನು ಹಂಚ್ಕೊಂಡ್ರು ಅಂತ? ಇಲ್ಲ, ಮಾಳೋನಾಜಿ ಅವರು ಇಲ್ಲಿ ಜನ ತಿಳ್ಕೊಂಡಂಗ ಹಂಗಿಲ್ಲ ಅವರು. ಬಹಳ ಒಳ್ಳೆ ವ್ಯಕ್ತಿತ್ವ ಅವರು. ಆಮೇಲೆ ನಮ್ಮ ಪಾಲಿಗಂತೂ ಒಂದು ಗಾಡ್ ಇದ್ದಂಗ್ರ. ಓಕೆ. ಯಾಕಂದ್ರೆ ನಮಗ ಕೆಲವೊಂದು ಸಿಚುವೇಶನ್ ಟೈಮ್ದಾಗ ಅವ್ರು ಭಾಳ ಹೆಲ್ಪ್ ಮಾಡ್ಯಾರ, ನಮ್ಗೆ ಹೆಲ್ಪಿಂಗ್ ನೇಚರ್. ಕೆಲವೊಂದು ಟೈಮ್ದಾಗ ಕುತ್ತಿಗೆ ಬಂದ ಟೈಮ್ದಾಗ ಭಾಳ ಹೆಲ್ಪಿಂಗ್ ನೇಚರ್ ನಮ್ಗೆ ಕೊಟ್ಟ ನಮಗ್ ಕಡ್ಯಾಕ್ ಮಾಡ್ಬಿಟ್ಟಾರ. ಯಾವ್ದು ಕುಡ್ದಾಲಿ ತಗೊಳ್ದಾಲಿ. ಓಕೆ. ಆಮೇಲೆ ಅವರು ಹೆಂಗಿರ್ತಾರೆ, ನಮ್ಮ ಕಡೆ ಜನ ಅಂದ್ರೆ ಹೆಂಗ್ ಗೊತ್ತೇನ್ರಿ, ಈಗ ಸಡನ್ ಆಗಿ ಏನೋ ಸಿಟ್ಟು ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ. ಎಲ್ಲರಿಗೇನೋ ಸಿಟ್ಟು ಜಾಸ್ತಿ ರೀ. ಸಡನ್ ಆಗಿ ಏನೋ ಅಂದ್ ಬಿಡ್ತಾರ, ಆ ಸಿಟ್ನ್ಯಾಗ ಅಂದ್ ಬಿಟ್ಟಿರ್ತಾರ. ಹಿಂದಿನ ಬಂದ್ ವಿಚಾರ ಹಿಂಗ್ಯಾಕ ಅಂದಿ ಅಂತೇಳಿ ಅವ್ರು ಮತ್ತೆ ಹಿಂದಿನ ಮಾತು ಅದು ನೋವು ಮಾಡ್ಕೊಂಡ್ಬಿಡ್ತಾರ ಅವ್ರು. ಅದು ಹಂಗ ಸಿಚುವೇಶನ್. ಇತ್ತೀಚೆಗೆ ಅದು ಒಂದಿಷ್ಟು ರೂಮರ್ ಇದ್ದಿತ್ತು, ಏನೋ ಗಿಲ್ಲಿ ವಿಚಾರವಾಗಿ ಮತ್ತೆ ಮಾಳು ನಿಪ್ನಾಳ್ ವಿಚಾರವಾಗಿ ಉತ್ತರ ಕರ್ನಾಟಕದವ್ರು ನಾನು ಕೈ ಬಿಡಲ್ಲ, ಗೆದ್ದು ಬಿಡ್ತೇನೆ ಅಂತೇನೋ ಹೇಳ್ಕೊಂಡಿದ್ರು. ಅಲ್ಲ, ಜನ ಕೈ ಬಿಡಲ್ರಿ, ಯಾವ ಟೈಮ್ಗೂ ಬಿಡಲ್ರಿ. ಏನೋ ಒಂದೇನಂದ್ರ ಅವ್ರು ಗಿಲ್ಲಿ ಅವ್ರಿಗೆ ಅಂತ ಏನು ಮಾತಾಡಲ್ರಿ ಭಾಳ. ಆದ್ರ ಅವರು ಚಂದ ಅದಾರ ಮಾಳೋನದವ್ರು. ಅವ್ರವ್ರು ಚೆನ್ನಾಗೇ ಇದಾರೆ. ಹೌದೌದು. ಬಟ್ ಅವರು ಮಾಳೋನ ಹೇಳೋದಾದ್ರ ಏನತಿ, ಅವರು ನಾನು ಒಳ್ಳೆ ಗೆಳೆಯ ಹಂಗ ಹಿಂಗತ್ತೆ. ಅವ್ರು ಗೆಳೆಯ ಅಂದ್ಮ್ಯಾಗ ಅವರು ಕಾಮಿಡಿಯಾಗಿ ಏನೋ ಅವರು ಮಾತಾಡ್ತಿರ್ತಾರ. ಅವ್ರದವ್ರ ಏನೋ ಪರ್ಸನಲ್ ಜಗಳ, ಯಾರಿಗಾದ್ರು ಗೆಳೆಯ ಅಂದ್ಮೇಲೆ ಜಗಳಾಡೋದು ಹಂಗಿಂಗ್ ಇರೋದತ್ರಿ. ಅದು ಅದೀಗ ಅವರು ಮಾತಾಡ್ತಿರ್ತಾರ, ಹಂಗಿಂಗ್ ಇರ್ತಾವ್ರಿ. ಮತ್ತೆ ಅದ ಜನಕ್ಕೆ ಇಲ್ಲಿ ಸೋಷಿಯಲ್ ಮೀಡಿಯಾದಾಗ ಏನೇನೋ ತಿಳ್ಕೊಂಡ್ಬಿಡ್ತಾರ ಹಂಗ. ಬಟ್ ಅವ್ರ ಟ್ಯಾಲೆಂಟ್ದಾಗ ಅವ್ರು ಬೆಳ್ದಾರ, ಇವ್ರದ್ದು ಇದ್ರಾಗ ಇವ್ರು ಬೆಳ್ದಾರ. ಯಾಕಂದ್ರೆ ಗಿಲ್ಲಿಯವ್ರು ಅವರು ಒಳ್ಳೆ ಟ್ಯಾಲೆಂಟ್ ಒಳ್ಳೆ ಟ್ಯಾಲೆಂಟ್ ಪರ್ಸನ್ ಅವ್ರದ್ದು. ಅಂದ್ರೆ ಅಂದಾಗ ಅವ್ರ ಜನದ ಎಲ್ಲ ಇಟ್ಟು ಸಂಪಾದನೆ ಆಕ್ಚುಲಿ ಬಂದು ಈ ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ಟ್ಯಾಲೆಂಟ್ ಇರ್ಲಾರ್ದ ಬೆಳೆಯಕ್ಕಾಗಲ್ಲ. ಹೌದೌದು. ಅವರು ಗಿಲ್ಲಿ ಅವರು ಕೂಡ ಒಳ್ಳೆ ಟ್ಯಾಲೆಂಟ್ ಇರೋದಕ್ಕೇನೆ ಆ ಮಟ್ಟಕ್ಕೆ ಬಂದ್ರು. ಅಲ್ಲ, ಮಾಳೋನಾಜಿನ ಹೇಳ್ತಿರ್ರಿ, ಅವರು ಗಿಲ್ಲಿ ಒಳ್ಳೆ ಟ್ಯಾಲೆಂಟ್ ಮನುಷ್ಯ. ಹೌದೌದೌದು. ಯಾಕಂದ್ರೆ ಅವನ ಜೊತೆ ನೋಡಿದೀವಿ. ಬಟ್ ಏನೋ ನಾನ ಸಿಟ್ಲೆ ಏನೋ ಮಾತಾಡ್ಬಿಟ್ನಿ, ನಮಗ ಅದ ಹಿಂದಿನ ಸಿಟ್ಟು ಒಂದು ಕಂಟ್ರೋಲ್ ಆಗಲ್ಲ. ಇನ್ನಿಂದ ನಾನೇ ಯಾಕೆ ಮಾತಾಡಿರ್ತೀನಿ ಅನಿಸ್ತು ಅಂತ ಹೇಳ್ತಿರ್ತಾರ ಅವರು. ಬಟ್ ಅದ ಜನಕ್ಕೆ ಹೆಂಗ ಅನಿಸ್ಬಿಡುತ್ತೆ, ಅದು ಬೇರೆ ತರ ಅನಿಸ್ಬಿಡುತ್ತೆ. ಬೇರೆ ತರ. ಹೌದೌದು. ಹಂಗಾಗಿ ಅವು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತಾವ. ಇಲ್ಲ, ಆಗ್ತದೆ. ಬಟ್ ಏನಂತಂದ್ರೆ ಅವರು ಈ ಮಾಳು ನಿಪ್ನಾಳ್ ಅವರು ತಮ್ಮ ಪ್ರತಿಭೆಯಿಂದನೇ ಗುರುತಿಸ್ಕೊಂಡಿರ್ತಕ್ಕಂಥ. ಇಲ್ಲ, ಅವರು ಹೆವಿ ಟ್ಯಾಲೆಂಟ್ ಅಂದ್ರೆ ಹೆಂಗ್ ಗೊತ್ತೇನ್ರಿ, ಅವ್ರ ಜೊತೆ ನಾನು ಕೆಲವೊಂದ್ ದಿನ ಕಳೆದನ್ರಿ. ಜನಕ್ಕೆ ಏನ್ರಿ ಹೊಸದು ಕೊಡ್ಬೇಕಂತ ಹೇಳಿ ಅವರು ಸಾಹಿತ್ಯ ಬರೀದಾಗ್ಲಿ, ರಾತ್ರಿ 4 ಗಂಟೆವರೆಗೂ ನಿದ್ದೆ ಮಾಡಲ್ರಿ ಅವರು. ಹಂಗ ಬರಿತಾ ಇರ್ತಾರ. ಏನಾರ ಹೊಸ ಸಿಗತ್ ಅಂತೇಳಿ ಏನಾರ ಸಾಹಿತ್ಯದಲ್ಲಿ ಅಲ್ರಿ ಆರ್ಟ್ ಇಂಪ್ರೂವ್ಮೆಂಟ್ ಅವು ಅಂದಾಗ ಸಕ್ಸಸ್ ಇಲ್ಲಿವರೆಗೂ ಬಂದಾರ ಅವರು. ಒಟ್ಟಿನಲ್ಲಿ ನಿಮ್ಮ ಸ್ನೇಹ ಬಳಗದಲ್ಲಿ ಇವರು ಬಾಳು ಬೆಳಗುಂದಿ ಅವರಾಗಿರ್ಬೋದು, ಮಾಳು ನಿಪ್ನಾಳ್ ಅವರಾಗಿರ್ಬೋದು, ಮತ್ತೆ ಆಮೇಲೆ ಇವರು ಯಾರು ನಮ್ಮ ಉಮ್ರಾಣಿ ಯಾರು, DJ ಅರವಿಂದ್. DJ ಅರವಿಂದ್ ಅವರು ಒಂದು ಒಳ್ಳೆ ಹೃದಯವಂತಿಕೆ ಇರ್ತಕ್ಕಂಥ ನಿಮ್ಮ ಸ್ನೇಹ ಬಳಗ. ಹೌದೌದು. ಆಲ್ಮೋಸ್ಟ್ ನಿಮ್ಮೆಲ್ಲ ಒಂದು ಇದ್ರ ಕುಟುಂಬ ಇದ್ದಂಗೆ ನಿಮ್ದು. ಹೌದೌದು. ಬಹಳ ಚೆನ್ನಾಗಿ ಇನ್ವಾಲ್ವ್ ಆಗ್ತೀರಿ, 3 ಜನ ಸೇರ್ಕೊಂಡ್ರೆ ಏನೋ ಒಂದು. ಇಲ್ಲ, ನಾವು ಆಕ್ಚುಲಿ ಅಂತ ಟೈಮ್ದಾಗ ನಮ್ಮ ಫಾದರ್ ಎಕ್ಸ್ಪೈರ್ ಆ ಟೈಮ್ದಾಗ ನಮ್ಗೆ ಜಾಸ್ತಿ ಹೆಲ್ಪ್ ಅಂದ್ರೆ DJ ಅರವಿಂದ್ ಅವ್ರು. ಯಾಕಂದ್ರೆ ನಮಗೆ ಎಲ್ಲ ಮನೆ ಕಡೆ ನಮ್ದು ಸಮಸ್ಯೆ ರೀ. ಓಕೆ.
ಅಲ್ಲಿ ಪಾಪ ಅವರ ನಮ್ಗೆ ಅವ್ರ ಮಗನ ಥರನೂ ನಮ್ಗೆ ಅಲ್ಲಿ ಊಟ ಡೈಲಿ ಕಂಟಿನ್ಯೂ ಊಟ ಮಾಡಿಸೋದಲ್ಲಿ ಅಡುಗೆ ಮಾಡೋದಲ್ಲಿ ನಮ್ಗೆ ಭಾಳ ಚಂದ ನೋಡ್ಯಾರ. ಅವರು ಕೂಡ ಅಷ್ಟೇ, DJ ಅರವಿಂದ್ ಅವರು, ಹೌದು, ಅವ್ರದ್ದು ಒಂದು ಪ್ಯಾಟರ್ನ್ ಒಂಥರ ಲೆವೆಲಿಗೆ ಕರ್ಕೊಂಡು ಬಂದವರು. ಹೌದು, ಅವ್ರದ್ದೇ ಆದಂತ ಒಂದು ಫಸ್ಟ್ DJ ಅವರೇ ಮಾಡಿದಲ್ರಿ. ಅದೇ DJ ಮುಖಾಂತರ ಹೌದು, ಆ ಒಂದು ಮನೆ ಮಾತಾಗ್ಬಿಟ್ಟಿದ್ರು. ಯಾವ್ದೇ ಮದುವೆ, ಯಾವ್ದೇ ಏನೇ ಒಂದು ಸಡಗರ ನಡೆದ್ರು ಕೂಡ DJ ಹಚ್ಚೋದು. DJದಲ್ಲಿ ಎರ್ರಬಿರಿ ಕುಣಿಯೋದಂದ್ರೆ ಅದು DJ ಅರವಿಂದ್, ಹೌದು, ಕುಮರಾಣಿ ಅಂತ ಬಂದ್ಬಿಡೋದು. ಹೌದೌದು. ಆ ತರ ಒಂದು ಸಖತ್ ಇದಾಗ್ಬಿಟ್ಟಿತ್ತು, ಟ್ರೆಂಡ್ ಆಗ್ಬಿಟ್ಟಿತ್ತು ಉತ್ತರ ಕರ್ನಾಟಕದಲ್ಲಿ. ಇಲ್ಲ, ಅವನು ಒಳ್ಳೆ ಟ್ಯಾಲೆಂಟ್ ರೀ. ಯಾಕಂದ್ರ ಅವನ ತಲೆಯಾಗ ಹೋಯ್ತಂದ್ರ ಅವನು ಶ್ರಮ ಪಟ್ಟ ಬಂದನ್ರಿ. ಓಕೆ, ಅವನು ಏನಾದ್ರ ಒಂದು ನಾನು DJದಾಗ ಮಾಡ್ಬೇಕಂತ ಭಾಳ ದಿನದ ಕನಸ್ರಿ ಅವನು. ಅದು ಬಂದು ಅದು ಶ್ರಮ ಪಟ್ಟಂಗ ಒಂದು ಎಲ್ಲ ಜನ DJನ ಕೇಳಕತ್ತಿ ಬಿಟ್ರಲ್ಲ. ಹೌದೌದು, ಜನ DJನ ಕೇಳಕತ್ತಿ ಬಿಟ್ರು. ಈಗೀಗ ಬಂದು ನಾವು ಹೊಸವೆಲ್ಲ ಮೆಲೋಡಿ ಹಂಗಿಂಗ್ ಮಾಡಿ ಮತ್ತೆ ಜನ ಮತ್ತೆ ಒಂದು ಪ್ಯಾಟರ್ನ್ ಬಂದ್ಬಿಟ್ಟಾರೆ ಇವಾಗ. ಬಟ್ ಅವರು ಟ್ಯಾಲೆಂಟ್ ಇದ್ರನ ಬೆಳೆದ್ರಿ. ಇಲ್ಲಿ ಯಾರಾದ್ರು ಟ್ಯಾಲೆಂಟ್ ಬೇಕ್ರಿ. ಒಂದು ಉತ್ತರ ಕರ್ನಾಟಕದ ಒಂದು ನೀವು ಪ್ರತಿಭಾವಂತ ಕಲಾವಿದರು ಕೂಡ ಹೌದು. ಈಗ ಎಲ್ಲರೂ ಈ ಬಾಳು ಬೆಳಗುಂದಿ ಆಗಿರ್ಬೋದು, ಮತ್ತೆ ಅಲ್ಲಿ ಮೇಲೆ ಇವರು ಮಾಳು ನಿಪ್ನಾಳ್ ಅವರು, DJ ಅರವಿಂದ್ ಅವರು, ನೀವು ಕೂಡ ಎಷ್ಟೋ ಕಷ್ಟದಲ್ಲಿದ್ದು ಆಗು ಹೋಗುಗಳು ಅಂದರೆ ಮನೆ ವಿಚಾರವಾಗಿ ತಗೊಳ್ಳೋದಾದ್ರೆ ಕಷ್ಟದಲ್ಲೇ ಬಂದಿರ್ತಕ್ಕಂಥವ್ರು ನೀವೆಲ್ಲ. ಭಾಳ ನೊಂದು ಬೆಂದು ಇದ್ರ ಮಧ್ಯೆ ನೀವು ಹಂಗೆ ಬರ್ತಾ ಇದ್ರಲ್ಲ. ಕಷ್ಟ ಪಡುದಂದ್ರ ಅದೇನು ಕಲಾವಿದ್ರ ಅದ ಬಡವರಿಗೆ ಇರೋದ್ರಿ ಅದು. ಯಾಕಂದ್ರ ಕಷ್ಟ ಪಡೋದು ಈ ಫೀಲ್ಡ್ದಾಗ ಯಾವ್ದು ಸಿಗಲ್ರಿ. ಕಷ್ಟ ಪಡ್ಬೇಕ್ರಿ ಇಲ್ಲಿ. ಈಗ ನಾವು ಏನೋ ಒಂದು ದುಡ್ಡು ಕೊಟ್ಟು ತಗೋತೀವಂದ್ರೆ ಇದು ಸಿಗೋದಲ್ಲ ರೀ. ಓಕೆ, ಎಲ್ಲ ಕಲಾವಿದ್ರು ಯಾರೇ ಕಲಾವಿದ್ರು ಇದ್ರು ಕಷ್ಟಪಟ್ಟೆ ಬರ್ಬೇಕ್ರಿ ಇಲ್ಲಿ. ಅಂದಾಗ ಆ ತಾಯಿದೊಂದು ನಮಗೆ ಇದನ್ನ ಸಿಗೋದ್ರಿ. ಈ ಸಡನ್ ಆಗಿ ನಾವ್ ಏನೋ ಮಾಡ್ಕೋ ದುಡ್ಡು ಕೊಡ್ತೀನಿ ಬಾ ಅಂದ್ರೆ ಅದು ಬರಲ್ಲ. ಅದ ಕಷ್ಟನೇ ಪಡ್ಬೇಕ್ರಿ. ಅದಕ್ಕೆ ನಾವೇನು ಸ್ಪೆಷಲ್ ಕಷ್ಟ ಪಡೋದಲ್ಲ, ಎಲ್ಲರೂ ಕಷ್ಟಪಟ್ಟೆ ಬರ್ಬೇಕಿಲ್ಲಿ. ಈ ಫೀಲ್ಡ್ದಾಗ ಹೆಂಗಂದ್ರ ಯಾರ ಬರ್ಬೇಕಾದ್ರು ಪ್ರತಿಯೊಂದೊಂದು ನೋವು ಉಣ್ಕೊಂಡು ಬರ್ಬೇಕ್ರಿ ಈ ಫೀಲ್ಡ್ದಾಗ. ಅಂದಾಗಲೇ ಅವ್ನು ಕಲಾವಿದ್ರ ಆತರ. ಅವಾಗ ಸರಸ್ವತಿ ಅನುಭವ ಕೂಡ ಜಾಸ್ತಿ ಆಗುತ್ತೆ ಅಂತ. ಹೌದ್ರಿ. ಈಗ ಸಡನ್ ಆಗಿ ಮತ್ತೆ ಎಲ್ಲ ಸಿಕ್ಬಿಟ್ರೆ ಹಂಗಂಗಾಗತ್ತೆ, ಅದ್ರ ಬೆಲೆ ಇರಲ್ಲ. ಈಗ ಸರಸ್ವತಿ ಏನ್ ಮಾಡ್ತಾವ, ಫಸ್ಟ್ ಅದನ್ನ ಕಲ್ಕೋದ್ ಬರೋಕಾದ್ರೆ ಭಾಳ ನೋವು ಉಂಡ ಎಲ್ಲ ಕೊಡ್ತಾಳೆ ತಾಯಿ. ಕೊಟ್ಟದ ಮೇಲೆ ಲಾಸ್ಟ್ ನಾವು ಒಂದಿನ ಟೈಮ್ ಅನ್ಸಿದ್ ನಮ್ಗೆ, ಇದನ್ನೆಲ್ಲ ಯಾಕೆ ಮಾಡಿ, ಇದು ಬೇಕಿತ್ತ, ನಾವು ಎಲ್ರಿ ಹೋಗಿ ನಾವು ಸಾಯ್ಬೇಕಂತ ಒಂದು ಸಿಚುವೇಶನ್ ಬರತ್ರಿ. ತಲೆಯಾಗ ಹಂಗೆ ಬಂದ್ ಬಿಡತ್ರಿ ಎಲ್ಲ ಮಾಡಿದಾಗ. ಅವಾಗ ಆ ತಾಯಿ ಅವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್. ಒಂದು ಪ್ರತಿಯೊಬ್ಬರ ಜೀವನದಾಗ ಏನಂದ್ರೆ ಒಂದು ಟೈಮ್ ಬರತ್ರಿ. ಏನು ಬರ್ತಂದ್ರೆ ಕುತ್ತಿಗೆ ಬರತ್ತಿಂದ ನಾ ಸತ್ತ ಹೋಗ್ಬೇಕು ಇರಬಾರ್ದನೋ ಒಂದು ಸಿಚುವೇಶನ್ ಬರತ್ರಿ. ಓಕೆ, ಎಲ್ಲರ ಜೀವನದಾಗ ಆ ಸಿಚುವೇಶನ್ ಬಂದಾಗಿಂದ ನಮ್ಮ ಜರ್ನಿ ಸ್ಟಾರ್ಟ್. ಅವತ್ತಿಂದ ಜೀವನ ಸ್ಟಾರ್ಟ್ ನಮ್. ಬಟ್ ಆ ಸಂದರ್ಭದೊಳಗೂ ದೃಢವಾಗಿ ನಿಲ್ಬೇಕಾದ್ದು ಕರ್ತವ್ಯ. ಆ ಸಮಯ ನಾವು ಬಿಟ್ಟು ಮುಂದೆ ಸಾಕ್ಷಿ ಅಂದ್ರೆ ಅವ್ರು ಸಕ್ಸಸ್ ಹಾಕೊಂಡ್ ಹೋಗ್ಬಿಡ್ತಾರೆ. ಓಕೆ, ತಾಳ್ಮೆ ಶಕ್ತಿ. ಯಾಕಂದ್ರೆ ನಮಗ ಎಲ್ಲರಿಗೂ ಆಗಿರ್ತಾವಲ್ಲ ಗೊತ್ತಿಲ್ಲ, ನಮಗ್ ಇದಾದ್ರಿ. ನನಗೆ ಯಾವತ್ತು ಒಂದು ಸಿಚುವೇಶನ್ ಹಂಗ ಬರ್ತದೆ. ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ ಪ್ರತಿಯೊಬ್ಬನ ಜೀವನದಲ್ಲಿ ಬೆಳೆದಿರ್ತಕ್ಕಂಥವ್ರು ಎಲ್ಲರೂ ಕಷ್ಟ ಅನುಭವಿಸಿರೋರು ಇರ್ತಾರೆ. ಆ ಕಾರಣಕ್ಕಾಗಿ ಅಷ್ಟೊಂದು ಸುಲಭವಾಗಿ ಒಂದು ತೇಲಾಡ ಆ ಒಂದು ಅವ್ರೇನು ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರ ಏನಿರ್ತಾವಲ್ಲ ಅಲ್ಲಿ ಲೀಲಾಜಾಲವಾಗಿ ಹಾರಾಡ್ಬೋದು ಅಂತ ಅನ್ಸುತ್ತೆ. ಹೌದೌದ್ರಿ. ಸುಮ್ನೆ ಅಂತೂ ಆಗಲ್ಲ. ಯಾಕಂದ್ರೆ ಇದು ಕಲೆ ಅನ್ನೋದು ಹೆಂಗ್ ಗೊತ್ತೇನ್ರಿ, ಯಾವ ಟೈಮ್ಗೆ ಯಾರನ್ನ ಎಬಸತ್ತ, ಯಾವ ಟೈಮ್ ಬೆಳೆಸತ್ತ ಹೇಳಕ್ಕಾಗಲ್ಲ. ಹೌದೌದು. ಇದರಿಂದ ಎಷ್ಟೋ ಕಲಾವಿದರು ಹಾಳಾಗ್ಬಿಟ್ಟಾರ, ಹಾಳಾಗಿರ್ತಾರ, ಸಕ್ಸಸ್ ಆಗಿರ್ತಾರ. ಸಕ್ಸಸ್ ಅದಕ್ಕಾಗಿ ಅದನ್ನೆಲ್ಲ ಕೇಳಿರ್ತಾರ. ಮನ್ಯಾಗ ಹಂಗಾಗಿ ಇದಕ್ಕೆ ಸಪೋರ್ಟ್ ಜಾಸ್ತಿ ಕಡಿಮೆ ಸಿಗೋದು. ಓಕೆ ಓಕೆ, ಹೌದು. ಅಂದ್ರೆ ಸಾಧನೆ ಇದು. ಇದು ಹೆಂಗಂದ್ರೆ ಒಂದು ಸಾಧನೆ ಇದು. ಸಂಗೀತ ಅನ್ನೋದು ಒಂದು ಸಾಧನೆ. ಅದು ಸಾಧನೆ ಮಾಡ್ರೆ ಸಕ್ಸಸ್ ಅದ್ರ ಟೀಕ. ಇಲ್ಲಾಂದ್ರೆ ಜೀವನನ ಹಾಳಾಗಿಬಿಡತ್ತಲ್ಲ. ಮನೆಯವ್ರದ್ದು ಬೈದೇನ್ ತಪ್ಪಲ್ಲ, ಅವ್ರದ್ದು ಒಂದು ಭಯ ಇದ್ದೇ ಇರ್ತದಲ್ಲ. ಯಾಕಂದ್ರೆ ಹಿಂಗ ಏನೋ ಮಾಡ್ಲಕ್ ಹೋಗಿ ಹಾಲಿಲ್ಲ ಅಂದ್ರ ಜೀವನ. ಉದಾಹರಣೆಯಾಗಿ ಎಷ್ಟೋ ಜನಗಳು ನೋಡಿರ್ತಾರ ಅವರು ಹಾಳಾಗಿರೋರ್ನ. ಅವಾಗ ನಮ್ಮಗನು ಹಾಳಾಗ್ಬಿಟ್ರೆ ಹೆಂಗಂತ ಪಾಪ ಅವ್ರಿಗೆ ಗೊಂದಲಗಳು ಸೃಷ್ಟಿ ಅಲ್ಲ. ನನ್ನ ಜೀವನದಾಗ ನಡೆದ ಹೇಳ್ತೀನ್ರಣ್ಣ, ಇದೆಲ್ಲಾ ಮಾಡ್ಕೊಂಡ್ ಬಂದ್ಬಿಟ್ಟರಿ. ಸಡನ್ ಆಗಿ ನಮ್ಮ ಫಾದರ್ ಎಕ್ಸ್ಪೈರ್ ಆಗ್ಬಿಟ್ರು. ಅವಾಗ ನನಗೆ ಇದನ್ನೆಲ್ಲ ಯಾಕೆ ಇದನ್ನ ಮಾಡಿನಿ ಅಂತ ಅನಿಸ್ಬಿಡ್ತಾನೆ. ಜೀವನನ ಹಾಳು ಮಾಡ್ಕೊಂಡ್ ಕುಂತೀವಲ್ಲ ಎಲ್ಲ ಜೀವನ ಇದನ್ನಂತೇಳಿ. ಆ ಟೈಮ್ದಾಗ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ರಿ. ಅವಾಗ ಮ್ಯೂಸಿಕ್ದಾಗ ಯಾವಾಗ ನನಗೆ ಸ್ವಲ್ಪ ದುಡ್ಡು ಬರತ್ರಿ, ಅವಾಗ ಮತ್ತೊಂದ್ ಸ್ವಲ್ಪ ಬದುಕ್ತಿವಿ ಅಂತ ಗೊತ್ತಾಗಿದ್ ನಮ್ಗೆ. ಇದ್ರ ಮೇಲೆ ತಾಯಿ ಇಲ್ಲಿಯಾರ ಬಂದ್ ಹಿಡಿದು ಬಿಟ್ಟಾಳ ಅಂತ ಅನಿಸ್ತ್ರಿ. ಹಾಡ್ನ್ಯಾಗ ಏನೋ ಮಾಡಕ್ ಹೋದ್ವಿ, ಹಾಡ್ನ್ಯಾಗ ನಮ್ಗೇನು ಎಲ್ಲ ಕೈ ಉಲ್ಟನ್ ಹಾಕೋದ್ ಬಂತ್ರಿ. ಯಾವ್ದು ಮತ್ತೆ ಈಗ ಸೋತಾಗ, ನೀವು ಸೋತ್ ನಿಂತಾಗ 40-45 ಲಕ್ಷ ಗಂಟೆ ಸಾಲ ಮಾಡ್ಕೊಂಡಾಗ
ನೀವು ಹೆಂಗೆ ಬಂಡವಾಳ ಹೆಂಗೆ ಮಾಡ್ಕೊಂಡ್ರಿ ಮತ್ತೆ ಈ ರಿಕವರ್ ಆಗೋದಕ್ಕೆ ಏನು ಪ್ರಯತ್ನ ಮಾಡಿದ್ರಿ ಅಂತ? ಅದೇ ರೀ ಹಂಗೆ ಇದು ಸಂಗೀತದ ಮೇಲೆ ಆ ಕಡೆ ಯಾರ್ಯಾರಿಗೆ ಯಾವ ಕೆಲಸ ಬರುತ್ತೆ ಮಾಡ್ಕೊಡೋದು. ಕೆಲವೊಂದು ಹೆಸರು ಬರಲಿ ಅಂದ್ರೆ ವಿಚಾರ ಮಾಡ್ತಿಲ್ಲ. ಸ್ವಂತ ಇಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡೆ ಮಾಡಿದ್ರೆ ಹೆಂಗೆ? ಇಲ್ರಿ ಅದೇ ಹೇಳಿನಲ್ರಿ MRS ಅರವಿಂದ್ ಅವ್ರು ಭಾಳ ಅವರು ಸಪೋರ್ಟ್ ನಿಮಗೆ ಜಾಸ್ತಿ ಆಯ್ತು? ಜಾಸ್ತಿ ರೀ. ಹಾ. ಅವ್ರು ನಮಗ ಅಲ್ಲಿ ಮನೆ ಮಕ್ಕಳ ತರ ಅವ್ರ ಅರವಿಂದ್ ಅವ್ರ ಅಂದ್ರೆ ಅರವಿಂದ್ ಅವ್ರದ್ದು ಸಂಪೂರ್ಣ ಸ್ಟುಡಿಯೋನೇ ಇದೆಯಾ? ಸ್ಟುಡಿಯೋ ಸೆಟಪ್ ಎಲ್ಲ? ಅಲ್ರಿ ಅವ್ರು ನಮ್ಮ ಫಾದರ್ ಎಕ್ಸ್ಪೈರ್ ಆದ ಅವ್ರು ನಮಗೆ ಭಾಳ ಹೆಲ್ಪ್ ಮಾಡಿದ್ರಿ. ಅಂದ್ರ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಅವ್ರ ಸಿಸ್ಟಮ್ದಾಗ ಮಾಡಿ ಅವ್ರ ಸಿಸ್ಟಮ್ದಾಗ ಎಷ್ಟೋ ಕೆಲಸ ಮಾಡಿಕೊಟ್ಟಿನ್ರ. ಅದೇ ದುಡ್ಡು ಬಂದ್ ಈ ಕಡೆ ಸಾಲ ಕೊಡೋದು ಮಾಡ್ತಿದ್ವಿ. ಅಂದ್ರೆ ನಿಮಗೆ ಒಂದು ಒನ್ ಆಫ್ ದಿ ನಿಮ್ಗೂ ಒಬ್ಬ ಫ್ಯಾಮಿಲಿ ಮೆಂಬರ್, ಅಣ್ಣ ತಮ್ಮಂತರ ಈಗ DJ ಅರವಿಂದ್ ಏನ್ ಬೇರೆ ಇಲ್ಲ, ಅಲ್ಲೇ ಎಲ್ಲ ನಾವು ಬಟ್ ಅವ್ರ ಮನೆಯಲ್ಲಿ ಹಂಗ ನೋಡ್ಕೋತಾರ. ಹೌದು, ನೀವ್ ಹೇಳೋದು ಸತ್ಯ ಅದು. ಯಾಕಂದ್ರೆ ಒಬ್ಬ ಸ್ನೇಹಿತ ಅಂದ್ಮೇಲೆ ಕಷ್ಟ ಸುಖದಾಗ ಎಲ್ಲದ್ರಲ್ಲೂ ಭಾಗಿಯಾದ್ರೇ ಆ ಸ್ನೇಹಕ್ಕೆ ಒಂದು ಬೆಲೆ ಸಿಗುತ್ತೆ. ಇಲ್ರಿ ಈ ಫೀಲ್ಡಿಗೆ ನಾವು ಹಿಂದಿಂದ ಏನೋ ನಮ್ಮ ವರ್ಕದ ಮೇಲೆ ನಾವು ಹೆಸರು ಮಾಡ್ಕೊಂಡ್ವಿ, ಅದು ಬೇರೆ ರೀ. ಏನೋ ನಮ್ಮ ಸ್ವಲ್ಪ ಜನ ನೋಡ್ಕೋತಾರ, ಅದು ಬೇರೆ ಆತ್ರಿ. ಬಟ್ ಫಸ್ಟಿಗೆ ಏನೈತಲ್ರಿ, ನಾವು ಅಲ್ಲಿ ಬೆಂಗಳೂರಿಂದ ಹೋದ್ಮೇಲೆ ನಮಗೆ ಈ ತರ ಕೆಲಸ ಕೊಟ್ಟ ನಮಗೆ ಹಿಂಗ ಮಾಡ್ರಿ ಅಂತೇಳಿ ಎಬ್ಸ್ಯಾರಲ್ಲ, ಅವ್ರ ಮೇನ್ ನಿಜ ನಿಜ. ಈ DJ ಅರವಿಂದ್ ಅಂತ ಹೇಳಿನಲ್ರಿ, ಅವರೇ ಇಲ್ಲಿ ಅಲ್ಲಿ ಯಾರು ಓನ್ ಟ್ಯೂನ್ಗಳಲ್ಲಿ ಮ್ಯೂಸಿಕಲ್ಲಿ ಮಾಡಿಸ್ತಿರ್ಲಿಲ್ರಿ, ಎಲ್ಲ ಡಬ್ಬಿಂಗು ಹಂಗೆ. ಡಬ್ಬಿಂಗ್ ಹೌದು ಫಸ್ಟ್ ಮಾಡಿಸಿದವರು DJ ಅರವಿಂದ್ ರೀ. ಓಕೆ ಸೂಪರ್. 5 ಸಾಂಗ್ ಮಾಡಿಸ್ಮೇಲೆ ಆಮೇಲೆ ಬಾಳು ಒಂದು ಬೆಳಗುಂದಿದ್ದು ಎಲ್ಲರೂ ಅಲ್ಲೇ ಇದ್ರಿ. ಹೊಸ ಪ್ರಯತ್ನ ಮಾಡಿದ್ರಲ್ಲ, ಒಂದು ಟೀಮ್ ಅನ್ನೋದು ಇಟ್ಕೊಂಡು, ಮತ್ತೆ ಅವ್ರದ್ದು ಮೆಚ್ಚಲೇಬೇಕಾದ. ಯಾಕಂದ್ರೆ ಹೊಸ ಒಂದು ಪ್ರಯತ್ನಕ್ಕೆ ಒಂದು ಕೈ ಹಾಕಿದ್ರಲ್ಲ, ಅವ್ರದ್ದು ಬಹಳ ಮೆಚ್ಚಲೇಬೇಕಾದಂತ ವಿಷಯ ಇದು. ಹೌದೌದ್ರಿ. ಯಾಕಂದ್ರೆ ನಿಮಗೂ ಕೂಡ ನೀವು ಹೊಸ ಪ್ರಯತ್ನ ಮಾಡೋದಕ್ಕೆ ಸಂಪೂರ್ಣ ಸಾಥ್ ಕೊಟ್ಟಿದ್ರಲ್ಲ. ಹೌದ್ರಿ. ಹೊಸ ಆದಿ DJ ಅರವಿಂದ್ ಅಂತ ಹೇಳ್ಬೋದು ನಾವು. ಹೌದ್ರಿ. ಈಗ ಯಾರ ಬಾಳ ಬೆಳಗುಂದಿ ಅವ್ರಿಗೆ ಆಗಿರ್ಬೋದು, ನಿಮಗಾಗಿರ್ಬೋದು, ಒಂದ್ ರೀತಿ ಸ್ನೇಹಿತನ ಹೌದು, ಗಾಡ್ ಫಾದರ್ ಹೌದು ಅಂತ ಅನ್ಕೋಬಹುದು. ಗಾಡ್ ಫಾದರ್ ರೀ ಆಕ್ಚುಲಿ. ನಮ್ಮ ಕಷ್ಟದಾಗ ಬಂದು ಹಿಡಿತಾರ ಅವ್ರ ಗಾಡ್ ಫಾದರ್, ಅವ್ರ ದೇವ್ರನ್ನ ಅನ್ಬೇಕು ನಾವು. ಯಾಕೆಂದ್ರೆ ಕಷ್ಟದಲ್ಲಿರೋರಿಗೆ ನಮ್ಮ ಮೇಲೆ ನೆರಳಾಗಿರೋರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ನಮ್ಮ ಇನ್ನು ಅಂದ್ರೆ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಕಷ್ಟದಲ್ಲಿ ಯಾರಾಗಿರ್ತಾರ ಅವ್ರನ್ನ ಮರಿಬಾರ್ದು ಅಂತಾನೆ ಸಂಪ್ರದಾಯ ಇರೋದಲ್ವಾ? ಹೌದೌದು. ಆ ಕಾರಣಕ್ಕೆ ಆ ಮಾತು ಕೇಳಿದೆ ನಾನು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬಹಳ ವಿಶೇಷವಾದ ವ್ಯಕ್ತಿತ್ವ ಇರಬೇಕು ಕಷ್ಟದಲ್ಲಿರೋರ್ನ ಕೈ ಹಿಡಿದು. ನೋಡ್ರಿ ಇವಾಗ ಇಲ್ಲಿ ಬಂದ್ರೆ ಏನು ಒಯ್ದಿಲ್ಲ ಏನಿಲ್ಲ, ಬಟ್ ಅದು ಅವ್ರದ್ದು ಹೆಂಗೈತಿ ಇವತ್ತಾದ್ರೂ ಎಲ್ಲ ಯಾವ್ದೇ ಕಲಾವಿದ್ರು ಬರ್ಲಿ, ಹೊಸಬ್ರು ಬರ್ಲಿ, ಹಳಿಬರು ಬರ್ಲಿ, ಯಾರೋ ಬರ್ಲಿ, ಎಲ್ಲರಿಗೂ ಒಂದು ಒಳ್ಳೆ ಇದನ್ನು ಸ್ಟುಡಿಯೋ ರೆಕಾರ್ಡಿಂಗ್ ಇಟ್ಕೊಂಡ್ರಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರ. ವಿಡಿಯೋ ಮಾಡೋದಲ್ಲಿ ಈಗ ಕ್ಯಾಮ್ರಾ ಎಲ್ಲ ತಂದಾರ, ವಿಡಿಯೋ ಮಾಡಿಸ್ತಾರ. ಒಂಥರ ನಿಮಗೆ ಎಲ್ಲರಿಗೆ ಪುಷ್ಟಿ ನೀಡಿದಂಗೆ, ಎಲ್ಲರಿಗೆ ವಿಟಮಿನ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರ ಅಂತ ಆಯ್ತು. ಹೌದೌದ್ರಿ. ಎಲ್ಲರಿಗೆ ಹೊಸಬ್ರಿಗೆ ಎಲ್ಲಾ ತರ ಮಾಡಿಟ್ಟಾರ ಅವ್ರು. ಹೊಸಬ್ರನ್ನ ಬೆಳೆಸ್ತಕ್ಕಂತ ಒಂದು ಮಹಾರಾಜ ಅಂತಾನೆ ಅನ್ಬೋದು DJ ಅರವಿಂದ್ ಅವ್ರನ್ನ. ಹೌದೌದ್ರಿ. ಓಕೆ. ಸಪೋರ್ಟಿಂಗ್ ಜಾಸ್ತಿ ರೀ ಎಲ್ಲರಿಗೆ, ಅವರು ಕಲಾವಿದರಿಗೆ. ಓಕೆ. ಎಲ್ಲೋ ಒಂದು ಕಡೆ ನಿಮಗೆ ಸಂಪೂರ್ಣ ಒಂದು ನಿಮ್ಗೆ ಸಾಥ್ ಕೊಟ್ಟು ನಿಮ್ಮ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗಿ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರಂತ ನಿಮ್ಮ ವಿಚಾರದಲ್ಲಿ ಅದು ಎದ್ದು ಕಾಣ್ತಾ ಇದೆ. ಹೌದೌದೌದ್ರಿ. ಓಕೆ ರವಿ ಸರ್, ಇನ್ನೊಂದು, ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ಏನೇ ಒಂದು ಮಾಡಿ ಏನೋ ಮುಂದೆ ಬರ್ಬೇಕಂತ ಎಷ್ಟೋ ಜನ ಯುವಕರು ಪ್ರಯತ್ನ ಪಡ್ತಾನೆ ಇರ್ತಾರೆ. ಈ ಅತಿ ಹೆಚ್ಚು ಕಲಾಕ್ಷೇತ್ರದಲ್ಲೇ ಬಹಳಷ್ಟು ಜನ ನಾವು ಬೆಳಿಬೇಕನ್ನೋ ಒಂದು ಹಾಸ್ಯ ಭಾವನೆ ಇಟ್ಕೊಂಡು ಬರ್ತಾರೆ. ಈಗ ಹೊಸದಾಗಿ ಪ್ರತಿಭೆ ಅಲ್ಪ ಸ್ವಲ್ಪ ಇದ್ದವರು ಬರ್ತಾರೆ, ಜಾಸ್ತಿ ಇರೋರು ಬರ್ತಾರೆ. ಇಲ್ಲಿ ಒಬ್ಬೊಬ್ರು ಸಕ್ಸಸ್ ಆಗ್ತಾರೆ, ಒಬ್ಬೊಬ್ರು ಸಕ್ಸಸ್ ಆಗದೆ ವಾಪಸ್ಸು ಹೋಗ್ತಾರೆ. ಇಲ್ಲಿ ನೀವು ಆ ರೀತಿ ನಿಮಗೇನಿತ್ತು ಅಂದ್ರೆ, ನನ್ನ ಹತ್ರ ಈ ಕಾನ್ಫಿಡೆಂಟ್ ಆಗಿ ನಾ ಮಾಡಬಲ್ಲೆ ಅನ್ನೋ ಒಂದು ಪ್ರತಿಭೆ ಇತ್ತ ಅವತ್ತು? ನಾವು ಹಿಂಗ ಬೆಳಿತೀವಿ ಅದೇನು ಆಸೆ ನಮ್ಗೆ ಯಾವತ್ತೂ ಇರ್ಲಿಲ್ಲ. ಅದು ಇರ್ಲಿ, ಇವಾಗಾದ್ರೂ ಇಲ್ಲ. ಆಮೇಲೆ ಕಾನ್ಫಿಡೆಂಟ್ ಅಂದ್ರೆ ಹೆಂಗ ವರ್ಕ್ ಈಗ ನಮ್ದ ಅವಾಗ ಇದನ್ನಂದ್ರೆ ಹೆಂಗ, ಈಗ ಸೋಷಿಯಲ್ ಮೀಡಿಯಾ ನಿಮ್ಗೆ ಅವಾಗಲೇ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ನಮಗೆ ಏನಿತ್ತಂದ್ರೆ ನನಗೆ ಇದು ಇಂಟ್ರೆಸ್ಟ್ ನಾನು ಮಾಡ್ಲೇಬೇಕಿತ್ತು. ಬಟ್ ಏನಾರ ಮಾಡ್ತಾನಂತೇಳಿ ಒಂದು ಮನಸ್ಸು ಹೇಳ್ತಿತ್ತು ಒಳಗಿಂದ, ಯಾವುದೋ ಆತ್ಮ, ನೀ ಏನಾರ ಆತಿತ್ರ ಹೋಗ್ಬೇಕಂತೇಳಿ. ಬಟ್ ಇನ್ನೂ ಒಂದು ಏನಂದ್ರೆ, ನಾನು ಈ ಬೇರೆ ಕೆಲಸ ಮಾಡ್ತಿದ್ರು ಹಂಗ ಹಿಂಗ ಕಾಲೇಜ್ ಟೈಮಲ್ಲಿ. ನಮ್ದು ಅಪ್ಪಾಜಿಯವರ ಬೇರೆ ಪಾನ್ ಶಾಪ್ ವರ್ಕ್ ಹಂಗ ಹಿಂಗಿತ್ತು. ಅಂದ್ರೆ ಎಲಿ ಮಾರ್ತಿದ್ರಿ ಅವ್ರು ಜಗತ್ ಒಳಗೆ, ನಮ್ದು ವಿಳ್ಯದೆಲೆ ಮಾರ್ತಿದ್ರು. ಅವಾಗ ತೋಟ ಹಂಗ ಹಿಂಗ ಏನೇನೋ ಆತಿದ್ರಿ ಅದು. ಓದ್ತಾ ನಮ್ಮ ಫ್ಯಾಮಿಲಿ ಒಳಗೆ ಇದು ಯಾರಿಗೇನೆ ಇಲ್ಲ ಸಂಗೀತ ಅನ್ನೋದ್ರಿ.
ಯಾರು ಇಲ್ಲ ಅಂದ್ರೆ ನಮ್ಮ ಮನ್ಯಾಗ ಏನ್ ಮಾಡ್ತಾನ ಇವ್ನಿಗೆ ಯಾಕೆ ಬಂತಿದ್ದು ಗೀಳು? ಇದನ್ನ ಯಾಕೆ ಮಾಡ್ತಾನೆ, ಇದನ್ನ ಏನಿದೆ, ಇದನ್ನ ತಕೊಂಡ್ ಬಂದಾನೆ ಅಂತೇಳಿ ಅವ್ರಿಗೆ. ಓಕೆ ಯಾರು ಸಂಗೀತಗಾರ ಇಲ್ಲ, ಏನು ಇಲ್ಲ, ಮನೆಗೆ ಯಾರು ಹುಟ್ಟಿಲ್ಲ, ಇವ್ರು ಯಾಕೆ ಹಿಂಗೆ ಅಂತ ಇವಂಗ ಎಲ್ಲಿಂದ ಬರ್ತಿರ್ ತಲೆಯಾಗ ಅಂತೇಳಿ ಅವ್ರಿಗೆ ಇದನ್ನಾಗ್ಬಿಡ್ತಿರ ಅದು. ಓಕೆ ಓಕೆ. ಆದ್ರೂ ನನಗೆ ಹೆವಿ ಅಂದ್ರೆ ಮೊದಲು ಏನಿತ್ತಂದ್ರೆ ನಾವು ಸಣ್ಣವ್ರು ಇದ್ದೀವ್ರಿ, ಅವಾಗಿಂದ ಇಂಟ್ರೆಸ್ಟ್ ಇತ್ತು. ಬಟ್ ಇದಕ್ಕೆ ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಮುಂದೆ ಕಾಲೇಜ್ಗೆ ಹೋದ್ಮ್ಯಾಗ ಅವಾಗ ನಮ್ಗೆ ಗೊತ್ತಾಗಿದೆ, ಓ ಇಲ್ಲಿ ನಾವು ಮಾಡ್ಬೋದು, ಏನಾರ ಮಾಡ್ಬೋದು ಅಂತ ನಮ್ಗೆ ಒಂದು ಕಾನ್ಫಿಡೆಂಟ್ ಬಂದಾಗ್ರಿ. ಅವಾಗ ನಾವು ಸ್ವಲ್ಪ ಜಾನಪದ ಸಾಂಗ್ ಹಂಗ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಿ. ಓಕೆ. ಮಾಡಿಬಿಟ್ಟೆ ಅವಾಗಲೇ ಒಂದು ಸಿಕ್ಕಾಪಟ್ಟೆ ಆರ್ಡರ್ ಸಾಂಗ್ಸ್ ರೀ ಅವಾಗ. ಅಲ್ಲಿ ಯಾರ್ದೋ ಒಂದು MLA ಬತ್ತ ಆಡೋದು ಎಲ್ಲ ಆಡೋದು ಹಂಗ ಈ ತರದ್ದು ಎಲ್ಲ ತಗೊಂಡ್ರಿ. ಒಂದ್ ಅವಾಗಲೇ ಒಂದು 300-400 ಸಾಂಗ್ಸ್ ಆಡ್ಬಿಟ್ಟಿನ್ರಿ ನಾನು ಒಂದ್ ತಿಂಗಳಲ್ಲಿ. ಸೂಪರ್. ಅವಾಗ್ರಿ ಹಾಡ್ತಾ ಏನಾಯ್ತ್ರಿ, ಜಾಸ್ತಿ ಇಂಟ್ರೆಸ್ಟ್ ಆಗ್ಬಿಡ್ಲಾತ್ರಿ ಅದು. ಅವಾಗ ಕಲಿಬೇಕಂತ ಬರ್ತಾರ. ನಾ ಹಿಂಗ ಎಷ್ಟು ಇವು ಹಾಡೋದು ಹಿಂಗ ಆಗಂತೇಳಿ ನಾವು ಹಾಡೋದು ಬಿಟ್ರೆ ಆರ್ಡರ್ ಸಾಂಗ್ಸ್ಗಳ. ಅವಾಗ ಕಲಿಕೆ ಮ್ಯಾಗ ಜಾಸ್ತಿ ಕೊಟ್ರಿ. ಕಲಿಬೇಕು, ನಾವ್ ಏನಾರ ಮಾಡ್ರಿ, ಒಂದು ಆಫೀಷಿಯಲ್ ಮಾಡ್ಬೇಕೇನಾರ ಅಂತೇಳಿ ಈ ನಿರ್ಧಾರ ತಗೊಂಡ್ವಿ. ಬಟ್ ಆದ್ರ ಒಳಗ ನೀ ಏನಾರ ಮಾಡ್ತಿ ಅಂತ ಒಂದು ಮನಸ್ಸು ಹೇಳ್ತಿತ್ತು. ಆ ಮನಸ್ಸಿನ ನಂಬಿಕೆ ಮ್ಯಾಗ ನಾ ಇಲ್ಲಿವರೆಗೂ ಬಂದಿದ್ರಿ. ಸೂಪರ್. ಆ ಮನಸ್ಸು ಹೇಳ ಮ್ಯಾಗ ಇಲ್ಲಿ ಇವತ್ತು ಸ್ವಲ್ಪ ಒಂದು ಏನೋ ಉಂಡಾತಿವ್ರಿ ಅಷ್ಟೇ. ಒಟ್ಟಿನಲ್ಲಿ ನಿಮ್ಮ ಆಯ್ಕೆ ನಿಮ್ಮನ್ನ ಬದುಕಿಸ್ತಾ ಇದೆ ಅಂತ ಆಯ್ತು ಈಗ. ಹೌದು. ಅಂದ್ರೆ ಅದೇ ಒಂದು ಆತ್ಮ ಒಂದು ಬ್ಯಾಡ ಅಂತಿರ್ತೈತ್ರಿ, ಕರೆಕ್ಟಾಗಿ ತಗೊಳತೀವಲ್ಲ ಅಂತೇಳಿ. ಒಂದು ಒಳಗಿನ ಆತ್ಮ ಏನ್ ಹೇಳ್ತಿರ್ತೈತಿ, ಏನಾರ ಆಗತಿ ನೀ ಹೋಗಂತ ಹೇಳ್ತಿರ್ತೈತಿ. ಅದನ್ನ ಆತ್ಮ ಮಾತು ಕೇಳ್ಕೊಂಡ್ ಬಂದವ್ರು ನಾವು. ಓಕೆ ಓಕೆ. ಅದನ್ನ ನಂಬಿಕೆ ಇಟ್ಕೊಂಡ್ ಬಂದೆ ಇವತ್ತು. ಒಟ್ಟಿನಲ್ಲಿ ಆ ಒಂದು ಖುಷಿ ಇದೆ ನಿಮ್ಗೆ ಈಗ. ನಾನು ಒಂದು ಎಲ್ಲೋ ಒಂದ್ ಕಡೆ ನಾನು ಗೆದ್ದು ಬಿಟ್ಟಿದ್ದೀನಿ. ಸರಸ್ವತಿ ತಾಯಿ ನಮಗ ಪುಟ್ಟರಾಜ ಅಜ್ಜಾರು ನಮಗ ಲಾಸ್ಟ್ ಬಂದ್ ಇಟ್ಟೆಲ್ಲ ಮಾಡೋ ಕೈ ಬೀಳಿಲ್ಲ ಅನ್ನೋದು ಒಂದ್ ಐತ್ರಿ. ಖುಷಿ ಐತ್ರಿ ಇಷ್ಟ. ಆದ್ರೂ ಏನೋ ಹಂಗ ಕಲಾವಿದ ಮ್ಯಾಗ ಜೀವನದಾಗ ಏರ ಇಳುತ್ತಾ ಕಷ್ಟ ಹಂಗೆ ಇದ್ದಿದಾರಿ. ಅದ್ರ ಜೊತೆಗೆ ಮೊದ್ಲಿನ ತರ ಏನಿಲ್ಲ, ಹಂಗ ಸಣ್ಣಂಗೆ ನಡ್ಸ್ಕೊಂತ ಹೊಂಟ್ಬಿಡ್ತಾರೆ ಅಷ್ಟೇ. ಸಾಕ್ರಿ, ಚಲೋ ಅಜ್ಜಾರ್ ಕೊಟ್ಟಾರ, ಏನ್ ಹಂಗ ಮಾಡ್ಕೊಂತ ಮುಂದುವರ್ಸ್ಕೊಂತ ಹೋಗ್ಬೇಕಷ್ಟೇ. ಓಕೆ. ಈಗ ಯಾವ ಥರ, ಈಗ ಎಷ್ಟು ಕೆಲಸಗಳು ನಿಮ್ಗೆ ಕೈಯಲ್ಲಿದ್ದಾವೆ ಈಗ? ಅದಾರ ಆಲ್ಬಮ್ ಸಿಕ್ಕಾಪಟ್ಟೆ ಅದಾವ್ರಿ. ಒಂದ್ 2-3 ಸಿನಿಮಾ ಪ್ರಾಜೆಕ್ಟ್ ವರ್ಕ್ ಅದಾವ್ರಿ. ಓಕೆ, ಸೂಪರ್. ಸಿನಿಮಾ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಅಂತ ಆಯ್ತು. ಹೌದ್ರಿ. ಓಕೆ. ಮಾಡ್ಲತ್ತೀರ ಹಂಗೆ ನಮಗ್ ಪಾಲಿ ಬಂದಂಗ ಮಾಡ್ಕೊಂತ ಹೋಗ್ಬಿಡ್ತಾರೆ ಅಷ್ಟೇ. ಓಕೆ ಓಕೆ, ಸೂಪರ್. ಮತ್ತೆ ಮುಂದೆ ಯಾವ ಥರ ನಿಮ್ಮದು ಜರ್ನಿ? ನೀವೇ ಸ್ವಂತ ಒಂದು ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಂಡು, ನಂದೇ ಓನ್ ಸ್ಟುಡಿಯೋ ಇರಬೇಕು, ನಾನೇ ಈ ಥರ ಬೆಳೆಸ್ಬೇಕು, ನಾನು ಇನ್ನೊಬ್ರಿಗೆ ಬೆಳೆಸ್ಬೇಕು. ಈಗ ಹೆಂಗೆ ನೀವು DJ ಅರವಿಂದ್ ಅವ್ರ ಜೊತೆ ಹೆಂಗೆ ಇದು ಮಾಡಿದ್ರಿ, ಹಂಗೆ ನಿಮ್ಮದು ಒಂದು ಏನಾದರೂ ಕನಸು ಐತ್ರಿ ಸರ್? ಹಂಗ ಆಲ್ಮೋಸ್ಟ್ ಅದೇ ಸ್ಟುಡಿಯೋ ನಮ್ದೇ ಇದ್ದಂಗೆ ಐತ್ರಿ ಅದು. DJ ಅರವಿಂದ್ ಅವ್ರದ್ದು ಬೇರೆ ಅಲ್ಲ, ನಮ್ದು ಬೇರೆ ಅಲ್ಲ. ಓಕೆ. ನಾವು ಯಾವಾಗ ಬಿ ಅಲ್ಲಿ ಹೋಗ್ತೀವಿ, ನಮ್ ಕೆಲಸ ಮಾಡ್ಕೋತೀವಿ. ನಾವು ಅಲ್ಲಿ ಏನೇ ಮಾಡಿದ್ರೆ ನೀವು ಜೊತೆಲೇ ಮಾಡ್ತೀರಿ? ನಮ್ದೇ ಅಲ್ಲೇ. ಅವ್ರ ಮನೆಗೆ ನಮ್ಮ ಮನೆಗೆ 3 ಕಿಲೋಮೀಟರ್. ಓಕೆ. ಫಸ್ಟ್ ಸ್ಟಾರ್ಟ್ ಮಾಡಿದವರು ಅವರು ನಾವು ಸೇರಿನ 15 ವರ್ಷದಿಂದ ರೀ. ಒಟ್ನಲ್ಲಿ ನಿಮ್ಗೆ ಬೇರೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಇದು ಸ್ವಂತ ನಮ್ದೇ ಆಗಲ್ಲಪ್ಪ ಅನ್ನೋ ಥರ ಇದೆ ಈಗ. ಈ ಫೀಲ್ಡಿಗೆ ಬಂದು ಒಂದು 10-15 ವರ್ಷ ಆಯ್ತು ನಾವು ಟೋಟಲ್. ಇಬ್ಬರು ಒಮ್ಮೆ ಸ್ಟಾರ್ಟ್ ಮಾಡಿದ. ಅವ್ನು DJ ಕೇಳ್ತಿದ್ದ, ನಾವು ಹಾಡಕ್ಕಂತ ಹೇಳಿದ್ಬಿಟ್ಟು. ಹೌದೌದು. ಅದು ಬಂದಾಗ ಎಲ್ಲ ಬರ್ತಿದ್ವಿ. ಇಲ್ಲಿವರೆಗೂ ಹಂಗ ಇಬ್ಬರು ಬಂದ್ಬಿಟ್ಟಿವ್ರಿ. ಬಂದ್ಬಿಟ್ಟು ಅಲ್ಲೇ 3 ಕಿಲೋಮೀಟರ್ ಅವ್ರಿಗೆ ನಮ್ಗ. ಅಲ್ಲೇ ನಮ್ಮ ಮನೆ ಇದ್ದಂಗ ಹೋಗೋದು ಬರೋದು ಅಲ್ಲೇ ಸೂಪರ್ ಐತ್ರಿ. ಅದಕ್ಕೆ ಅದರಿಂದ ಏನೋ ನಾವು ಮಾಡ್ಕೋಬೇಕಂತ ಏನಂತದೇನು ಇಲ್ರಿ. ಯಾಕಂದ್ರೆ ಅದು ನಮ್ದೇ ಸ್ಟುಡಿಯೋ ಅಂತೇಳಿ ಹಿಂಗೆ ಹೊಂಟಿವ್ರಿ. ಓಕೆ ರವಿ ಸರ್, ತುಂಬ ವಿಷಯಗಳು ನಿಮ್ಮಿಂದ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮ್ಮ ಅನುಭವದ ಒಂದು ಬುತ್ತಿ ಬಿಚ್ಚಿ ಎಲ್ಲರಿಗೂ ಉಣಬಡಿಸೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಿಮ್ಮಿಂದ ಎಷ್ಟೋ ಜನ ಹೊಸ ಪ್ರತಿಭಾವಂತರಿಗೆ ಮತ್ತು ಪ್ರತಿಭೆಯಿಂದ ಏನಾದರೂ ಗುರುತಿಸ್ಕೊಳ್ಳೋರಿಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಿರ್ತಾರೆ, ಇದೇನು ಆಗುತ್ತಾ ಇಲ್ಲ ಅನ್ನೋ ಡೌಟಲ್ಲಿ ಇರ್ತಾರೆ. ನೀವೊಂದು ಮಾತು ಹೇಳಿದ್ರಿ, ಇಲ್ಲ ಆ ಒಂದು ಒಳಗಡೆ ನಾವು ಶತಸಿದ್ಧವಾಗಿ ಮಾಡ್ತೀನಿ ಅನ್ನೋ ಒಂದು ಸದೃಢತೆ ಇದ್ದರೆ ಮಾತ್ರ 100% ಕ್ಲಿಕ್ ಆಗ್ತೀನಿ. ನನಗೆ ನಿಮ್ಮ ಅನುಭವದ ಒಂದು ಹೇಳಿದ್ರಿ, ಅದು ಕೂಡ ಮುಂದೆ ಬೆಳೆಯೋರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಅದೇ ಅವ್ರವ್ರು ಮೈಂಡ್ ಸೆಟ್ ಮ್ಯಾಗ್ರಿ. ಹೌದು, ಅದೇನೋ ಮಾಡಕ ಪ್ರಯತ್ನ ಮಾಡೋನಿಗೆ ಪ್ರತಿಫಲ ಇದೆ. ಹೌದೌದು. ನಿಮ್ಮ ಲೆಕ್ಕಾಚಾರದಲ್ಲಿ ನೀವು ಅನುಭವಿಸಿದ ರೀತಿಯಲ್ಲಿ ನೋಡೋದಾದ್ರೆ ಖಂಡಿತ ಪ್ರಯತ್ನ ಮಾಡೋನಿಗೆ ಆಲ್ಮೋಸ್ಟ್ ಎಲ್ಲ ಪ್ರತಿಫಲ ಸಿಗುತ್ತೆ. ರವಿ ಸರ್, ಈಗ ನೀವು ಆಡಿರ್ತಕ್ಕಂಥ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಇಷ್ಟ ಆಗಿರ್ತಕ್ಕಂಥ ಸಾಂಗ್ ಯಾವುದು ಇದರಲ್ಲಿ?
ನನಗೆ ಫಸ್ಟ್ ಈ ಫೀಲ್ಡ್ ಬಂದ ಮೇಲೆ ನನಗೊಂದು ಇನ್ನೂ ಏನಾರ ಮಾಡ್ಬೇಕಂತೇಳಿ ನನಗೊಂದು ಧೈರ್ಯ ಕೊಟ್ಟಿದ್ದ ಹಾಡಂದ್ರೆ ಫಸ್ಟ್ ಹಿಟ್ ಸಾಂಗ್ ರೀ ಅದು. ಮೊದಲಿಗೆ ಬಿಜಾಪುರ ಬಸ್ ಸ್ಟ್ಯಾಂಡ್ ಕಾವೇರಿ ಸಾಂಗ್ ಅಂತ ಮಾಡಿದಾರೆ. ಆ ಸಾಂಗ್ ನನಗೆ ಭಾರಿ ಇಷ್ಟ ರೀ. ಹಾಡ್ರಲ್ಲ ಒಂದು 4 ಲೈನ್ ನಮ್ಮ ಪ್ರೇಕ್ಷಕರು ಕೇಳಿ ಅದನ್ನ. ಈ ಅಕ್ಕನ ಮಗಳ ಹೊಳ್ಳಿ ಮಳ್ಳಿ ನೋಡ್ಬೇಡ ನನಗ, ನೀ ಬಸ್ ಹತ್ತಿ ಸಾಲಿಗೆ ದಿನ ಹೋಗುವಾಗ, ಜೋಡ ಹೆನಲ ಹಾಕೊಂಡ ಎದಿಗೆ ಬುಕ್ಕ ಹಿಡ್ಕೊಂಡ ತಲ್ಯಾಗ ಹೂವ ಮುಡ್ಕೊಂಡ ಬಂದಿ ನನ್ನ ಕಂಡ, ಬಿಜಾಪುರ ಬಸ್ ಸ್ಟ್ಯಾಂಡದಾಗ ಏ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ, ಬಿಜಾಪುರ ಬಸ್ ಸ್ಟ್ಯಾಂಡದಾಗ ಏ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಫಸ್ಟ್ ಈ ಸಾಂಗ್ ಇಟ್ಟಿರಂದಿದೆ. ಹಿಂಗೆ ಬುಕ್ ಇದ ಮೇಲೆ ಹಿಡ್ಕೊಂಡು ಎಣಲ್ ಹಾಕೊಂಡು ಇವೆಲ್ಲ ವರ್ಡ್ಗಳು ಹೆಂಗ್ ಕಲೆಕ್ಟ್ ಮಾಡ್ತಾರೆ ನೀವೆಲ್ಲ? ಅದೇ ಹಂಗೆ ರೀ. ಭಾಳ ಒಂಥರ ಡಿಫ್ರೆಂಟ್ ಲಿರಿಕ್ಸ್ ಇದು. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಭಾಳ ಚಂದ ಎಣಿತಕ್ಕಂಥ ಪದಗಳಿದಾವೆ. ಹೌದು, ನಮ್ಮ ಸ್ಟೈಲಲ್ಲಿ ಮಾಡ್ತಿರ್ತೇವ್ರಿ. ಓಕೆ, ಭಾಳ ಬೆಳಗುಂದಿ ಅವರು ನಿಮ್ಮ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥ ಸಾಂಗ್ಗಳಲ್ಲಿ ಒಂದು 4 ಲೈನ್ ಯಾವ್ದಾದ್ರು ಒಂದು ಸಾಂಗ್ ಆಡ್ರಲ್ಲ. ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ, ಚಾಚುನು ಮುರಿ ತಿನ್ನಕ ಕರೆದರು ಆಚನ್ಯ, ಏ ಚಾಚುನು ಮುರಿ ತಿನ್ನಕ ಕರೆದರು ಆಚನ್ಯ, ನೀ ಬಂದಿ ಅಂತ ಓಡಿ ಬನ್ಯ ಲಾವಣ್ಯ ಲಾವಣ್ಯ. ನೆಕ್ಸ್ಟ್ ನಮ್ಮ ಮಾಳೋ ನಿಪ್ನಾಳ್ ಅವ್ರ ಜೊತೆನೂ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ರಿ, ಸಾಂಗ್ಗಳು ಮಾಡಿದ್ರಿ. ಹೌದು, ಅವರು 1-2 ಲೈನ್ ಆಡ್ರಲ್ಲ ಮತ್ತೆ ಯಾವ್ದಾರ ಒಂದು ಒಳ್ಳೇದು. ಅವ್ರಿಗೆ ಮೊನ್ನೆ ರೀಸೆಂಟ್ ಆಗಿ ಒಂದು ಡ್ರೈವರ್ ಸಾಂಗ್ ಮಾಡಿದಾರೆ ನಾನು. ಓಕೆ, ಅದು ಮಾಳೋನ ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ರೀ. ಅದು ಸಾಂಗ್ ಟ್ರೆಂಡ್ ಆಗಿತ್ತು ರೀ, ಇನ್ಸ್ಟಾಗ್ರಾಮ್ದಾಗ ಓಡಾಡ್ತಾ. ಅದು ಒಂದು 4 ಲೈನ್ ಆಡ್ರಲ್ಲ. ಅದು 2 ವರ್ಷನ್ ಐತ್ರಿ. 2 ವರ್ಷನ್ ಹೇಳ್ಬಿಡ್ಲೇನ್ರಿ? ಹೇಳ್ರಿ. ಲೇಡೀಸ್ ವರ್ಷನ್ ಬರತ್ರಿ ಫಸ್ಟ್. ಹೇ ಡ್ರೈವರ ನೀ ನನ್ನ ಲವ್ವರ, ದೇಶ ತಿರುಗಿ ಬರೋ ನನ್ನ ಸಹುಕಾರ, ನಿನ್ನ ನೋಡಿದರ ಏನೋ ಒಂಥರ ಸುಂದರಿ, ಡ್ರೈವರನ ಲವ್ವರನ. ಮೇಲ್ ವರ್ಷನ್ ಬರುತ್ತೀ. ಓ ಸುಂದರಿ ನೀ ನನ್ನ ಬಂಗಾರಿ, ಮೆಚ್ಚಿ ಡ್ರೈವರನ ರೈತನ ಮಗನ, ಬಿಟ್ಟ ಹೋಗಬ್ಯಾಡ ನೀನು ನನ್ನ ಸುಂದರಿ ಬಂಗಾರಿ. ಸೂಪರ್ ಸೂಪರ್ ಸಾಂಗ್ ಇದರಿ. ಒಳ್ಳೊಳ್ಳೆ ಸಾಂಗ್ಗಳು ಬರ್ತವೆ ಉತ್ತರ ಕರ್ನಾಟಕದ್ದು. ಆಮೇಲೆ ನಾವು ನಂದು ಇಷ್ಟವಾದ ಸಾಂಗ್ ಅಂದ್ರೆ 1.5 ವರ್ಷದಿಂದ ಒಂದು ಸಾಂಗ್ ಬಿಟ್ಟಿದ್ದಾರೆ. ನಿಮ್ಮ ಸಾಂಗ್ಗಳಲ್ಲಿ ಇಷ್ಟವಾಗಿರ್ತಕ್ಕಂಥ ಹಾಡು? ಹೌದ್ರಿ. ನಾ ಬರ್ದಕ್ಕಂಥ ಸಾಹಿತ್ಯ ಒಳಗ ನನಗೆ ಭಾರಿ ಇಷ್ಟ ಆತಂದ್ರೆ 1.5 ವರ್ಷ ಫುಲ್ ರೀಲ್ಸ್ ಆಗಿತ್ತು. ಓಕೆ, ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟೆ ರೀಲ್ ರೀ. ಅದು ಇದು, ಏ ಮುದ್ದು ಬಂಗಾರಿ ನನ್ನ ಫೋನು ಎತ್ತಮ್ಮ, ನೀ ಒಂದಿನ ಮಾತಾಡ್ಲಿಕ್ರ ನನ್ನ ಜೀವ ಹಾದಂಗಮ್ಮ, ಏ ನಾಜುಕ ನಾರಿ ಹುಟ್ಟಿದಿ ಸಾರಿ ಕಾಣತೀನಿ ಭಾರಿ, ನನ್ನ ಕನಸಿನ ರಾಣಿ ನೀ ನನ್ನ ಜಾನಿ ಬಾರೆ ಬಂಗಾರಿ, ಏ ಮುದ್ದು ಬಂಗಾರಿ ನನ್ನ ಫೋನು ಎತ್ತಮ್ಮ, ನಿನ್ನ ಒಂದಿನ ನೋಡ್ಲಿಕ್ಕಂದ್ರ ನನ್ನ ಜೀವನ ಹಾದಂಗಮ್ಮ. ಇದಾಯ್ತ್ರಿ. ಈ ಸದ್ಯ ರೀಸೆಂಟ್ ಆಗಿ ಒಂದು ಟ್ರೆಂಡ್ ನಡತ್ರಿ ಸಾಂಗ್. ಅದು ಅವಾಗಲೇ ಮಾಡಿದ, ಬಟ್ ಅದ್ರಾಗ ಒಂದು ಲೈನ್ಸ್ ಅದ ಎದಿಯಾಗ ಇದ್ದ ನೋವ ಅಂತೇಳಿ ಸಾಂಗ್ ಬರ್ತಿದ್ರ ನಾನು. ಎದಿಯಾಗ ಇದ್ದ ನೋವ ಯಾರಿಗೆ ಹೇಳಂತ ಅದರ ಚರಣ ಒಂದು ಭಾರಿ ಟ್ರೆಂಡ್ ನಡತ್ರಿ ಅದ್ರಾಗ. ಅದು ಸುತ್ತಮುತ್ತ ನಿನ್ನ ಸಂಬಂಧಿಕರ ನಡ್ಬರ್ಕ ಕುಂತಿದಿ ನಕ್ಕೊಂತ, ಬಾಜುನ ಕುಂತಿದ ನಿನ್ನ ಗಂಡ ನಿನ್ನ ಕೊರಳಿಗೆ ಹಾಕ್ತಿದ್ದ 3 ಗಂಟ, ನೋಡಕ್ಕಾಗಲ್ದ ಸಾಯವ ಉಳಿದ ಕಣ್ಣೀರ ಹಾಕುತ್ತ ಕಿಕಾಳ ಒಗದನ, ಏ ಚಿನ್ನಮ್ಮ ನೀ ಚಂದಂಗೀರಮ್ಮ, ನಿನಗ ಬರೋ ಕಷ್ಟಾನ ಆ ದೇವ್ರ ನನಗ ಕೊಡಲೆಮ್ಮ ಅಂತೇಳಿ ಈ ಸಾಂಗ್ ಟ್ರೆಂಡ್ ಐತ್ರಿ. ಸದ್ಯ ಒಟ್ಟಿನಲ್ಲಿ ಟ್ರೆಂಡ್ ಸೃಷ್ಟಿ ಮಾಡೋದೇ ರವಿ ಅವರ ಒಂದು ಹಂಗೇನಿಲ್ಲ ರೀ, ಕೆಲಸ ಮಾಡ್ತಿರ್ತೀವಿ ಅಷ್ಟೇ. ಅದು ಜನ ಯಾವ ಥರ ಅಟ್ಯಾಚ್ ಆಗಿ ತಗೋತಾರ. ಓಕೆ,
ಇನ್ನೂ ಹೆಚ್ಚಿನ ರೀತಿಯಾಗಿ ಇನ್ನೂ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಎಲ್ಲ ಕಡೆ ಒಂದು ಇನ್ನೂ ನಿಮ್ಮ ಪ್ರತಿಭೆ ಹೆಚ್ಚಿನ ರೀತಿ ಬೆಳೀಲಿ ಅಂತ ನಾವು ಕೇಳ್ಕೊತೀವಿ. ನಮ್ಮ ಚಾನಲ್ಗೆ ಬಂದು ಇಷ್ಟೊತ್ತನ ನಮ್ಮ ಜೊತೆ ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ ಮತ್ತು ನಿಮ್ಮ ಕಷ್ಟ ಸುಖ ನಿಮ್ಮ ಪ್ರತಿಭೆ ಬಗ್ಗೆ ಒಂದಿಷ್ಟು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳು ರವಿ ಸರ್. ಹೆಚ್ಚೆಚ್ಚಿನ ಒಂದು ಪ್ರತಿಭಾವಂತ ಕಲಾವಿದರನ್ನೆಲ್ಲ ತೋರಿಸೋದಕ್ಕೆ ನಾವು ಕೂಡ ಒಂದು ಈ ಶಿವಾಂಶಿ ವರ್ಲ್ಡ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ರವಿ ಸರ್ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ಗೆ ನೀವು ಬಂದು ಇಷ್ಟೊತ್ತನ ನಮ್ಮ ಜೊತೆ ಸಮಯ ಕಳೆದೋದಕ್ಕೆ ಶುಭವಾಗಲಿ. ಇನ್ನೂ ಹೆಚ್ಚಿನ ರೀತಿ ನೀವು ಬೆಳೀರಿ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ರವಿ ಬೆಳ್ಳೂರವರು ಅವರು ಪಟ್ಟಿರ್ತಕ್ಕಂಥ ಕಷ್ಟ ಆಗಿರ್ಬೋದು, ಅವ್ರು ಮಾಡ್ಕೊಂಡಿರ್ತಕ್ಕಂಥ ಸದೃಢತೆ, ಆ ಸಂಗೀತ ಕ್ಷೇತ್ರ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಂತೂ ವಿಶೇಷವಾದ ಒಂದು ಅವರ ಪ್ರತಿಭೆ, ಅವ್ರದ್ದೇ ಆದಂಥ ಒಂದು ಛಾಪ್ ಮೂಡಿಸ್ಕೊಂಡು ಇಲ್ಲಿ ತನಕ ಬಂದರು. ಅವ್ರ ಜರ್ನಿ ಕೇಳಿದ್ರೆ ನಮಗೊಂಥರ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟೊಂದು ನೋವು ಅನುಭವಿಸ್ಕೊಂಡು ಆ ಒಂದು ಪರಿಸ್ಥಿತಿಯಲ್ಲಿ ನೀನು ಏನೂ ಆಗಲ್ಲ, ಮಾಡೋದು ಬೇಡ ಅಂತ ಮನೆಯಲ್ಲೂ ಕೂಡ ಹಿನ್ನಡೆ ಇದ್ದಾಗ ಇವ್ರದ್ದೇ ಆದಂಥ ಒಂದು ಎಕ್ಸ್ಟ್ರಾ ಪವರ್ ಇಟ್ಕೊಂಡು ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ಮುಂದೆ ನುಗ್ಗಿ ಒಂದು ಸ್ಥಾನಕ್ಕೆ ಬರ್ತಾರಲ್ಲ, ಅದು ಅಷ್ಟು ಸುಲಭವಾದ ಮಾತಲ್ಲ. ಮತ್ತು ಅದಲ್ಲದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಅತಿ ಹೆಚ್ಚು ಸಾಲ ಮಾಡಿಕೊಂಡು, ಲಕ್ಷಾಂತರ ಸಾಲ ಮಾಡಿಕೊಂಡು, ಮನೆ ಆಗುಗಳನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಒಂದು ಎಲ್ಲ ಕಷ್ಟಗಳನ್ನ ನೀಗಿಸಿ ತಂದೆ ತಾಯಿಗೆ ಮತ್ತು ಮನೆಯವರಿಗೆಲ್ಲರಿಗೂ ಒಂದು ಸದೃಢತೆನೇ ತುಂಬಿದಾರಲ್ಲ, ಅವ್ರದ್ದೇ ಆದಂಥ ಒಂದು ಶಕ್ತಿ ತುಂಬಿದಾರಲ್ಲ, ಭಾಳ ಗ್ರೇಟ್ ವಿಷಯ ಇದು. ವೀಕ್ಷಕರೇ, ಪ್ರತಿಯೊಬ್ಬ ಕಲಾವಿದನಿಗೂ ಆ ಒಂದು ತೇರಿ ಇರಬೇಕು, ಆ ಒಂದು ಸದೃಢತೆ ಇರಬೇಕು. ಆ ಮೈಂಡಿಂದ ಏನು, ಮನಸ್ಸಿಂದ ಏನು ಮಾಡ್ತೀವೋ ಅದು ಸಂಪೂರ್ಣವಾಗಿ ನಿಮಗೆ ತಲುಪುತ್ತೆ ಮತ್ತು ಅದು ಯಶಸ್ವಿ ಆಗೇ ಆಗುತ್ತೆ. ಒಳ್ಳೆ ವಿಟಮಿನ್ ಇರಬೇಕು. ಆ ವಿಟಮಿನ್ ಅಂತಂದ್ರೇನು? ಒಳ್ಳೆ ನೀವು ಮಾಡೋ ಪ್ರಯತ್ನ, ಒಳ್ಳೆ ಪ್ರತಿಭೆ, ಆ ಒಂದು ಒಳಗಡೆ ಇರ್ತಕ್ಕಂಥ ಕಿಚ್ಚೇನಿರುತ್ತಲ್ಲ, ನಾನು ಇದು ಆಗಬೇಕಂತ ಅದನ್ನು ಇಟ್ಕೊಂಡು ನೀವು ಯಾವಾಗ ಹೊರಗೆ ನುಗ್ತೀರೋ 100% ಆ ಸಕ್ಸಸ್ಸನ್ನು ಕಾಣ್ಬೋದು ಅಂತ ನಮ್ಮ ರವಿ ಸರಿಂದ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಧನ್ಯವಾದಗಳು.